ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಸರ್, ಈಗ ಶಾಸಕರುಗಳು ಪ್ರವಾಸ ಹೋಗ್ತಾ ಇದ್ದಾರೆ ಸರ್. ಇವತ್ತು ಸುಮಾರು ಒಂದು 20ಕ್ಕೂ ಹೆಚ್ಚು ಯಾರು ಹೋಗ್ತಾ ಇದ್ದಾರೆ? ಯಾರು ನನಗೆ ಹೆಸರು ಗೊತ್ತಾ? ಅಲ್ಲಮ್ಮ ಪ್ರಭು ಪಾಟೀಲ್, ಅನಿಲ್ ಚಿಕ್ಕಬಾದು. ನಾನು ಅಲ್ಲಂ ಪ್ರಭು ಪಾಟೀಲ್ ಅವ್ರ ಸ್ಟೇಟ್ಮೆಂಟ್ ಅನ್ನು ನೋಡಿದ್ದೆ. ನಮ್ಮ ಸ್ವಂತ ಖರ್ಚಲ್ಲಿ ಹೋಗ್ತಾ ಇದೀವಿ ಅಂತ ಹೇಳಿದ್ರು. ಬಜೆಟ್ ಅಧಿವೇಶನ ಬಜೆಟ್ ಅಧಿವೇಶನ ಯಾವಾಗ? 6ನೇ ತಾರೀಕು ತಾನೆ. ಅವ್ರೇನ್ ಮಂತ್ರಿಗಳಲ್ಲ. ಮತ್ತೆ ಶಾಸಕರು ವಿದೇಶಕ್ಕೆ ಹೋಗಬಾರ್ದ, ಪ್ರವಾಸ ಮಾಡಬಾರ್ದ? ನನ್ಗೆ ಅರ್ಥ ಆಗ್ತಾ ಇಲ್ಲ. ಏನ್ ಸಮಸ್ಯೆ ಏನು ಅಂತ. ಇಲ್ಲ ಏನ್ ಬ್ರೇಕು? ಸಮಸ್ಯೆ ಏನು? ವಿದೇಶಕ್ಕೆ ಹೋಗೋದ್ರಲ್ಲಿ, ಪ್ರವಾಸ ಮಾಡೋದ್ರಲ್ಲಿ, ದೇಶದ ಬೇರೆ ರಾಜ್ಯಗಳಿಗೆ ಹೋಗೋದ್ರಲ್ಲಿ ಅದ್ರಲ್ಲಿ ಸಮಸ್ಯೆ ಏನಿಲ್ಲ. ಇವಾಗ ವಿದೇಶ ಪ್ರವಾಸ ಏನ್ ಮೊದಲು ತರೇನಲ್ಲ. 15 ವರ್ಷದಿಂದ 20 ವರ್ಷದಿಂದ ವಿದೇಶಕ್ಕೆ ಹೋಗೋದು ಬಹಳ ದೊಡ್ಡ ಒಂದು ವಿಚಾರ ಆಗಿತ್ತು. ಈಗ ಏನು ವಿದೇಶಕ್ಕೆ ಹೋಗೋದು ಬರೋದು ದಿನನಿತ್ಯ ಆಗ್ತಾ ಇರ್ತದೆ. ಅದೇ ಸಮಸ್ಯೆ ಏನಂಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲ ಯಾರು ಕಳಿಸ್ತಾ ಇದಾರೆ, ಹೇಗೆ ಅದು ನೋಡ್ರಿ. ಇದೆಲ್ಲ ಸುಮ್ನೆ ಊಹಾಪೋಹಗಳು. ಅವ್ರಗಳೆಲ್ಲ ಶಾಸಕರುಗಳು, ಆಯ್ತಾ? ಅವರೆಲ್ಲ ಏನು ಸಣ್ಣ ಪುಟ್ಟದವ್ರೇನಲ್ಲ. ಅವ್ರು ವಿದೇಶಕ್ಕೆ ಪ್ರವಾಸ ಹೋಗ್ತಾ ಇದಾರೆ ಅಂತ ಹೇಳಿದ್ರೆ ಅವರೆಲ್ಲ ಹೋಗ್ತಾ ಇದಾರೆ. ಅದರಲ್ಲಿ ಏನಾದ್ರು ತಪ್ಪಿದ್ರೆ ಅಥವಾ ಅವ್ರು ಏನಾದ್ರು ಹಣ ದುರುಪಯೋಗ ಮಾಡಿದ್ರೆ ಅಥವಾ ಆತರ ಇದ್ರೆ ಅದಲ್ಲ. ಬಟ್ ವಿದೇಶ ಪ್ರವಾಸ ಹೋಗೋದೇ ದೊಡ್ಡ ತಪ್ಪು ಅಂತ ಹೇಳಿದ್ರೆ ನಂಗೆ ಅರ್ಥ ಆಗ್ತಾ ಇಲ್ಲ. ಸ್ಪಾನ್ಸರ್ ಅಂತ ಹೇಳಿದ್ರೆ ನೀವು ಹೇಳಿ, ಯಾರು ಸ್ಪಾನ್ಸರ್ ಮಾಡಿದ್ದಾರೆ? ಡಿ.ಕೆ. ಶಿವಕುಮಾರ್ ಹೇಳಿದ್ರು ಸರ್. ಈಗ ನೋಡಪ್ಪ, ನೀವು ನನಗೆ ಕೇಳ್ತಾ ಇದ್ದೀರಾ, ನನಗೆ ಗೊತ್ತಿಲ್ಲ. ಅವ್ರು ಹೋಗ್ತಾ ಇದಾರೆ, ಹೋಗೋದ್ರಲ್ಲಿ ತಪ್ಪೇನಿಲ್ಲ. ಹೋಗಿ ಬರಬೇಕು, ನೋಡ್ಬೇಕು, ತಿಳ್ಕೋಬೇಕು. ಹಲವಾರು ವಿಷಯಗಳು ಗೊತ್ತಾಗುತ್ತೆ. ಬೇರೆ ದೇಶಕ್ಕೆ ಹೋದ್ರೆ ಗೊತ್ತಾಗುತ್ತೆ, ಬೇರೆ ರಾಜ್ಯಕ್ಕೆ ಹೋದ್ರೆ ಗೊತ್ತಾಗ್ತದೆ, ಬೇರೆ ಊರಿಗೆ ಹೋದ್ರೆ ಗೊತ್ತಾಗ್ತದೆ, ತಿಳ್ಕೋಬೇಕು. ಮತ್ತೆ ಅದ್ರಲ್ಲೇನು ದೊಡ್ಡ ಏನು ಅದೇನು ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಇರ್ತದೆ? ಅದಕ್ಕೆ ನೀವು ಎಲ್ಲದಕ್ಕೂ ಕೂಡ ಅದಕ್ಕೆ ನೀವು ಸಂಬಂಧವನ್ನ ಹೋಲಿಗೆ ಅದಕ್ಕೆ ನೀವು ಅದನ್ನ ತರಕ್ ಹೋದ್ರೆ ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಅದಕ್ಕೆ ಇದಕ್ಕೆ ಯಾವ ಸಂಬಂಧನೂ ಇಲ್ಲ. ನಾಯಕತ್ವ ಬದಲಾವಣೆ ಅದು ನೀವು ಪ್ರತಿ ಸಲ ಕೇಳ್ತಾನೆ ಇರ್ತೀರಾ 2 ವರ್ಷದಿಂದ, ಆಯ್ತಾ? ಅದ್ ಬಿಟ್ಬಿಡಿ ಒಂದ್ ಕಡೆ. ಇದಕ್ಕೂ ಅಂದ್ರೆ 2 ವರ್ಷದಲ್ಲಿ ಯಾರು ಎಲ್ಲೂ ಪ್ರವಾಸನೆ ಮಾಡಬಾರ್ದ? ನೀವು ಹೇಳೋ ಪ್ರಕಾರ ಗೊಂದಲ ಇದೆ ಅಂತ ಹೇಳಿದ ತಕ್ಷಣ ಯಾರು ಓಡಾಡಬಾರ್ದು. ನಾನು ಹೋಗಿದ್ದೆ ವಿದೇಶಕ್ಕೆ, ಮೊನ್ನೆ ಹೋಗಿ ಬಂದೆ ನಾನು. ನೀವುಗಳೇ ನಂಗೇನ್ ಕೇಳಿಲ್ಲ ತಾನೆ? ಇಲ್ಲ, ನಾವು ಕೆಲವರೆಲ್ಲ ಹೋಗಿದ್ದು, ಎಲ್ಲ ಜೊತೆಲಿ ಹೋಗಿದ್ದು, MLA ಜೊತೆಲಿ ಹೋಗಿದ್ದು. ನೋಡಿ, ರಾಹುಲ್ ಗಾಂಧಿ ಅವ್ರನ್ನ ಮುಗಿಸ್ಬೇಕು ಅಂತ ಬಿಜೆಪಿ ಅವರ ಸಂಚು ಅಲ್ವಾ? ಅದು ಯಾವ ಇದು ನನಗೆ ಗೊತ್ತಿಲ್ಲ. ಆದ್ರೆ ಬಿಜೆಪಿಯವರು ರಾಹುಲ್ ಗಾಂಧಿ ಅವ್ರನ್ನ ಮುಗಿಸ್ಬೇಕು. ಅವರ ಸದಸ್ಯತ್ವವನ್ನು ಕೂಡ ಅನೂರ್ಜಿತ ಮಾಡಿದ್ರು. ಕೋರ್ಟ್, ಗುಜರಾತಿನ ಯಾವುದೋ ಒಂದು ಸಣ್ಣ ಕೋರ್ಟ್ ಅಲ್ಲಿ ಅವ್ರಿಗೆ 2 ವರ್ಷ ಶಿಕ್ಷೆಯನ್ನ ಅನುಭವಿಸುವಂತ ಒಂದು ಆದೇಶವನ್ನ ಕೋರ್ಟ್ ಮುಖಾಂತರ ಕೊಡಿಸಿದ್ರು. ಸದಸ್ಯತ್ವ ಕಿತ್ತಾಕಿದ್ರು. ಮತ್ತೆ ಅವ್ರು ಚುನಾವಣೆ ನಿಲ್ಬೇಕಾಗಿ ಇಷ್ಟು ಮಟ್ಟಿಗೆ ಹೋಗುವಂತ ಬಿಜೆಪಿ ಇನ್ನು ಇವತ್ತು ಎಲ್ಲಾ ರೀತಿಯಲ್ಲೂ ಕೂಡ ಸೋನಿಯಾ ಗಾಂಧಿ ಅವ್ರನ್ನ, ರಾಹುಲ್ ಗಾಂಧಿ ಅವ್ರನ್ನ ಸಿಬಿಐ ಮುಂದೆ ಕರೆಸೋದು, ಐಟಿ ಮುಂದೆ ಕರೆಸೋದು ಎಲ್ಲ ಮಾಡಿದ್ದಾರೆ. ಕಿರುಕುಳ ಕೊಡೋದು, ತೊಂದರೆ ಕೊಡೋದು, ಹಿಂಸೆ ಕೊಡೋದು ಅದು ಮಾಡಿದೆ. ಯಾಕಂದ್ರೆ ಬಿಜೆಪಿಯ ಮುಖ್ಯ ಉದ್ದೇಶ ಏನ್ ಗೊತ್ತಾ? ಈ ದೇಶದಲ್ಲಿ ಇನ್ನೊಂದು ಪಕ್ಷ ಇರಬಾರ್ದು, ನಾವೊಬ್ಬರೇ ಇರಬೇಕು. ಯಾರು ಬಿಜೆಪಿನ ವಿರೋಧ ಮಾಡ್ತಾರೋ ಅವರೆಲ್ಲ ದೇಶದ್ರೋಹಿಗಳು. ಯಾರು ಬಿಜೆಪಿ ವಿರೋಧ ಮಾಡ್ತಾರೆ ಅವರೆಲ್ಲರೂ ಕೂಡ ಈ ಏನು ಧರ್ಮದ ವಿರೋಧಿಗಳು. ಆ ತರ ಬಿಂಬಿಸ್ಕೊಂಡು ಹೋಗ್ತಾರೆ. ನೀವುಗಳು ಅದನ್ನೇ ತೋರಿಸ್ತಾ ಇರ್ತೀರಾ. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ, ಇವರು ಹೇಳುವ ಪ್ರಕಾರನೇ ನಾವು ನಡ್ಕೊಂಡು ಹೋಗ್ಬೇಕು. ಅವ್ರ ವಿರುದ್ಧ ಮಾತಾಡಂಗೆ ಇಲ್ಲ. ಯಾರು ಮಾಡ್ತಾರೆ ಅವ್ರನ್ನ ನಾವು ಮುಗಿಸ್ತೀವಿ ಅಥವಾ ಆ ಪಕ್ಷಗಳನ್ನ ನಾವು ನಿರ್ನಾಮ ಮಾಡ್ತೀವಿ. ಅದೇ ಅವ್ರದ್ದು ಏಕಪಕ್ಷ ಒಂದು ದೇಶ ಆಗ್ಬೇಕು. ಈಗ ರಷ್ಯಾದಲ್ಲಿ ಹೆಂಗಿದೆ, ಪುಟಿನ್ ಅಂತ ಒಬ್ಬ ಇದ್ದಾನೆ, ಅವನು ಹೇಳಿದ್ದೆ ನಡಿಬೇಕು. ಅದೇ ತರ ಇವರು ನಮ್ಮ ದೇಶದಲ್ಲೂ ಕೂಡ ರಷ್ಯಾ ಮಾದರಿಯ ಒಂದು ಪ್ರಜಾಪ್ರಭುತ್ವವನ್ನ ಸ್ಥಾಪನೆ ಮಾಡೋದು ಕೊಟ್ಟಿದ್ದಾರೆ. ಸರ್ವಾಧಿಕಾರನೇ ಇವತ್ತೇನು ಸರ್ವಾಧಿಕಾರ ಇಲ್ವಾ? ನೀವು ನಾಳೆ ಮೋದಿಯವ್ರ ಬಗ್ಗೆ ಟೀಕೆ ಮಾಡಿ, ನಿಮ್ ಚಾನೆಲ್ ಇರೋದಿಲ್ಲ. ಆ ತರ ಇರುವಂತ ವ್ಯವಸ್ಥೆ. ಸರ್, ಈಗ ನಾಯಕತ್ವ ಬದಲಾವಣೆ ವಿಚಾರ ಅಪ್ರಸ್ತುತನ ಸರ್? ನಾಯಕತ್ವ ಬದಲಾವಣೆ ವಿಚಾರ ಅಪ್ರಸ್ತುತನ ಸರ್? ನೋಡಿ, ಅಪ್ರಸ್ತುತ, 100% ಅಪ್ರಸ್ತುತ. ಯಾಕಂದ್ರೆ ನಮ್ಮ ಹೈಕಮಾಂಡ್ ಅವರು ಏನ್ ತೀರ್ಮಾನ ಮಾಡ್ತಾರೆ ನಮ್ಮೆಲ್ರಿಗೂ ಒಪ್ಪಿಗೆ ಇದೆ ಅಂತ ಹೇಳಿದ್ಮೇಲೆ, ಎಲ್ಲರೂ ಹೇಳಿದ್ಮೇಲೆ ಏನ್ ಹೈಕಮಾಂಡ್ ತೀರ್ಮಾನ ಆದಾಗ ಅವಾಗ ಅದು ಪ್ರಸ್ತುತ. ಹೈಕಮಾಂಡ್ ತೀರ್ಮಾನ ಯಾವಾಗ ಆಗೋದಿಲ್ಲ ಅದು ಅಪ್ರಸ್ತುತ ಅಷ್ಟೇ, ಇನ್ನೇನಿಲ್ಲ ಅದು. ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.